ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಿಳೆಯರಿಗೆ ಭಂಗನಾಮ, ಮಹಿಳೆಯರ ಗೃಹಲಕ್ಷ್ಮಿ ಹಣ ಲಪಟಾಯಿಸಿದ ವಂಚಕ. ವರ್ಕ್ ಫ್ರಮ್ ಹೋಮ್ ಮಾಡುತ್ತಿರುವ ಮಹಿಳೆಯರು ನೋಡಲೇಬೇಕಾದ ಸ್ಟೋರಿ ಇದು. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸಾಕಷ್ಟು ಜಾಹೀರಾತು ಬರುತ್ತವೆ. ಮನೆಯಿಂದಲೇ ಸಂಪಾದನೆ ಮಾಡಿ ಎಂಬ ಅಡ್ವರ್ಟೈಸ್ಮೆಂಟ್ ನೀವು ಮಾರ್ಕೆಟ್ ನಲ್ಲಿ ನೋಡಿರ್ತೀರಾ. ಇದನ್ನ ನಂಬುವ ಮೊದಲು ಹುಷಾರ್, ಯಾಕಂದ್ರೆ ಮನೆಯಲ್ಲಿ ಮಹಿಳೆಯರಿಗೆ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ಅದೇಗೋ ಗಂಡನಿಗೆ ನಮ್ಮ ಕಡೆಯಿಂದಲೂ ಸಹಾಯ ಆಗುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ನೂರಾರು ಆಸೆ ಹೊತ್ಕೊಂಡು ಬಂದಿರುವ ಮಹಿಳೆಯರನ್ನ ಇಲ್ಲೊಬ್ಬ ನಯವಂಚಕ ಮಹಿಳೆಯರ ಹಣವನ್ನ ಲಪಟಾಯಿಸಿ ಪರಾರಿಯಾಗಿದ್ದಾನೆ. ಇಲ್ಲಿ ಸೇರಿರುವ ಮಹಿಳೆಯರನ್ನ ಒಮ್ಮೆ ನೋಡಿ. ಪಾಪ ತಮ್ಮ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಏನೋ ಮನೆಯಿಂದ ಕೆಲಸ ಮಾಡೋಕೆ ಹೊರಟಿದ್ರು. ಇಂಥ ಶ್ರಮಜೀವಿ ಸ್ತ್ರೀಯರನ್ನ ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮೋಸ ಹೋಗಿದ್ದಾರೆ. ಅಂದಹಾಗೆ ಇದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಹಿಳೆಯರು ಸೇರಿದ್ದಾರೆ. ತಮ್ಮ ಅಳಲನ್ನ ಪರಿಪರಿಯಾಗಿ ತೋಡಿಕೊಳ್ಳುತ್ತಿದ್ದಾರೆ. ಆಗಿದ್ದು ಇಷ್ಟೇ, ಬಡ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಮಹಾರಾಷ್ಟ್ರದ ಬಾಬಾ ಸಾಹೇಬ್ ಕೋಳೆಕರ್ ಎಂಬಾತನು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡಿಸುವುದಾಗಿ ನಂಬಿಸಿದ್ದ. ಈತನ ಬಣ್ಣ ಬಣ್ಣದ ಮಾತಿಗೆ ಮರಳಾದ ಸಾಕಷ್ಟು ಮಹಿಳೆಯರು ಅಕ್ಷರಶಃ ಮೋಸ ಹೋಗಿದ್ದಾರೆ. ಮನೆಯಲ್ಲೇ ಕುಳಿತು ಲೂಸ್ ಅಗರಬತ್ತಿ ಮಾಡಿ ಲಕ್ಷ ಸಂಪಾದನೆ ಮಾಡಬಹುದೆಂದು ಆರೋಪಿ ಜಾಹೀರಾತು ನೀಡಿದ್ದ. ಇದನ್ನೇ ನಂಬಿದ ಮಹಿಳೆಯರು ಈತನನ್ನ ಸಂಪರ್ಕಿಸಿ ವರ್ಕ್ ಫ್ರಮ್ ಹೋಮ್ ಮಾಡೋಕೆ ರೆಡಿಯಾಗಿದ್ರು. ಈ ಕೆಲಸಕ್ಕೆ ಸೇರಲು ಪ್ರತಿಯೊಬ್ಬ ಮಹಿಳೆಯರಿಂದ ಐಡಿ ಕಾರ್ಡ್ ಅಂತ ಹೇಳಿ 2,500 ರೂಪಾಯಿಯನ್ನ ಪಡೆದುಕೊಂಡಿದ್ದ ಆರೋಪಿ. ಅಲ್ಲದೆ ಈ ಬಗ್ಗೆ ಹೇಳಿ 20 ಐಡಿ ಕಾರ್ಡ್ ಮಾಡಿಸಿದ್ರೆ ದಿನಕ್ಕೆ 150 ರೂಪಾಯಿಯಂತೆ 20 ಐಡಿ ಕಾರ್ಡ್ಗಳಿಗೆ 3,000 ರೂಪಾಯಿ ಕೊಡುವುದಾಗಿಯೂ ಹೇಳಿಕೊಂಡಿದ್ದ. ಇದನ್ನೇ ನಂಬಿದ ಮಹಿಳೆಯರು ಅಂದಾಜು ಓರ್ವ ಮಹಿಳೆಯಿಂದ 75,000 ರೂಪಾಯಿವರೆಗೂ ಐಡಿ ಕಾರ್ಡ್ ಮಾಡಿಸಿಕೊಟ್ಟಿದ್ರು. ಒಟ್ಟಾರೆ 8,000 ಮಹಿಳೆಯರಿಂದ 12 ಕೋಟಿ ರೂಪಾಯಿ ವಂಚನೆಯಾಗಿದೆ ಅಂತ ಮಹಿಳಾ ಮಣಿಗಳು ಆರೋಪಿಸಿದ್ದಾರೆ. ಈ ಕುರಿತು ಇದೀಗ ಅಪ್ಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆರೋಪಿ ವಿರುದ್ಧ ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನ ನೋಡಿದಾಗ ಒಂದಂತೂ ಸತ್ಯ, ಮಹಿಳೆಯರು ಯಾವುದೇ ಜಾಹೀರಾತು ನೋಡಿ ನಂಬೇಡಿ. ಈ ಬಗ್ಗೆ ಸತ್ಯಾಸತ್ಯತೆಯನ್ನು ಅರಿತುಕೊಂಡ್ರೆ ಒಳ್ಳೇದು. ಇಲ್ದ್ರೆ ಹೋದ್ರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಬೆಳಗಾವಿಯ ಪ್ರಕರಣವೇ ಜ್ವಲಂತ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.